ಸರ್ಕಾರ ರಚನೆಗೂ ಮುನ್ನವೇ ಡಿಕೆಶಿ ಸರ್ಕಾರ ಕೆಡವಲು ಸ್ಕೆಚ್ ಹಾಕಲಾಗಿದೆಯಂತೆ. ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಸ್ಕೆಚ್ ಹಾಕಿದ್ದಾರಾ ಸಿದ್ದರಾಮಯ್ಯ? ಡಿಕೆ ಶಿವಕುಮಾರ್ ಸರ್ಕಾರ ಮುಳುಗಿಸಲು ಸಿದ್ದು ಸ್ಕೆಚ್ ಹಾಕಿದ್ದಾರಾ? ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಬಹಳಷ್ಟು ನೊಂದುಕೊಂಡಿದ್ದಾರೆ. ಅವರು ಸುಮ್ಮನೆ ಕೂರಲ್ಲ, ಸರ್ಕಾರ ಮುಳುಗಿಸಲು ವ್ಯವಸ್ಥೆಯನ್ನ ಮಾಡಿಕೊಳ್ತಾರೆ. ಕಾಂಗ್ರೆಸ್ ನಾಯಕರೇ ಜಮೀರ್ ವಿರುದ್ಧ ಆಡಿಯೋವನ್ನ ಹರಿಬಿಟ್ಟಿದ್ದಾರೆ ಜಾಲತಾಣದಲ್ಲಿ. ಜಮೀರ್ ಮಂತ್ರಿಯಾಗಬಾರದು ಎಂಬ ಕಾರಣಕ್ಕೆ ಆಡಿಯೋ ರಿಲೀಸ್ ಆಗಿದೆ ಅಂತ ಹೇಳಿದ್ದಾರೆ ಬಸನಗೌಡ ಯತ್ನಾಳ್. ಬಿಜೆಪಿ ಹಾಗೆ ಕಾಂಗ್ರೆಸ್ನಲ್ಲಿ ಸಿಡಿ ಮಾಡುವ ಪ್ರಮೋಟರ್ಗಳಿದ್ದಾರೆ. ವಿಜಯೇಂದ್ರ ಹಾಗೆ ಡಿಕೆ ಶಿವಕುಮಾರ್ ವಿರುದ್ಧ ಯತ್ನಾಳ್ ಬಾಂಬ್ ಅನ್ನು ಸಿಡಿಸಿದ್ದಾರೆ, ಕಿಡಿಕಾರಿದ್ದಾರೆ. ಸರ್ಕಾರ ರಚನೆಗೂ ಮುನ್ನವೇ ಡಿಕೆಶಿ ಸರ್ಕಾರ ಕೆಡವಲು ಸ್ಕೆಚ್ ಹಾಕಲಾಗಿದೆಯಂತೆ. ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಸ್ಕೆಚ್ ಹಾಕಿರೋದೇ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸರ್ಕಾರ ಮುಳುಗಿಸಲು ಸಿದ್ದರಾಮಯ್ಯ ಸ್ಕೆಚ್ ಹಾಕಿದ್ದಾರೆ ಅಂತ ಈಗ ಹೇಳಿರುವಂತದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಬಹಳಷ್ಟು ನೊಂದುಕೊಂಡಿದ್ದಾರೆ. ಅವರು ಸುಮ್ಮನೆ ಕೂರೋದಿಲ್ಲ, ಸರ್ಕಾರ ಮುಳುಗಿಸಲು ವ್ಯವಸ್ಥೆಯನ್ನ ಮಾಡಿಕೊಳ್ತಾರೆ. ವ್ಯವಸ್ಥಿತವಾಗಿ ಕಾರ್ಯತಂತ್ರವನ್ನ ಮಾಡ್ತಾರೆ. ಕಾಂಗ್ರೆಸ್ ನಾಯಕರೇ ಈಗ ಜಮೀರ್ ವಿರುದ್ಧ ಆಡಿಯೋವನ್ನ ಹರಿಬಿಟ್ಟಿದ್ದಾರೆ. ಜಮೀರ್ ಮಂತ್ರಿ ಆಗಬಾರದು ಎಂಬ ಕಾರಣಕ್ಕೆ ಈ ಒಂದು ಆಡಿಯೋ ಈಗ ರಿಲೀಸ್ ಆಗಿರುವಂತದ್ದು. ಶಾಸಕರಾದಂತ ಯತ್ನಾಳ್ ಅವರಿದ್ದಾರೆ, ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ನೀವು ರಾಜ್ಯದಲ್ಲಿ ನೋಡಿರ್ತೀರಾ, ನಾಳೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಲಿದ್ದಾರೆ. ಇಲ್ಲಿವರೆಗೂ ಕೂಡ ನೀವು ನಿರಂತರವಾಗಿ ಒಂದಿಷ್ಟು ಹೋರಾಟಗಳನ್ನಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವ್ರು ಮಾಡಿರುವಂತ ವಿಚಾರಗಳನ್ನೆಲ್ಲ ಮುಂದೆ ಹಿಡ್ತಾ ಇದ್ರಿ. ಈಗ ಅವರು ಮುಖ್ಯಮಂತ್ರಿ ಆಗ್ತಾರೆ, ಮೊದಲನೇ ಸದನ ಹೆಂಗಿರುತ್ತೆ ನೀವು ಓದಂತ ಸಂದರ್ಭದಲ್ಲಿ ಅಂತ ಹೇಳ್ತಾ ಹೋದ್ರೆ ಸರ್? ನೋಡಿ, ನಾವೇನು ಭಾಳ ನಿರೀಕ್ಷೆ ಮಾಡಿಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗೋದ್ರಿಂದ ಏನೋ ಒಂದು ದೊಡ್ಡ ಕ್ರಾಂತಿ ಆಗ್ತೈತೆ ಅನ್ನೋಂಥ ನಿರೀಕ್ಷೆ ಇಲ್ಲ. ಎಲ್ಲವೂ ಯಥಾಸ್ಥಿತಿ ಹ್ಯಾಂಗೆ ಈಗ ನಡೆದಿದ್ದ ಸರ್ಕಾರ ಇದೇ ರೀತಿಯಲ್ಲಿ ಇನ್ನೂ ಅಷ್ಟು ಹೆಚ್ಚು ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತದೆ. ಅದು ಬಿಟ್ಟರೆ ಯಾವುದೇ ಸಮುದಾಯಕ್ಕೆ ನ್ಯಾಯ ಸಿಗುವಂಥದ್ದು ಸರ್ಕಾರ ಆಗೋದಿಲ್ಲ. ಈಗೇನು ಕಾಂಗ್ರೆಸ್ನವರು ಸಿದ್ದರಾಮಯ್ಯ ತೆಗೆದ್ರೆ ಯಾಕನ್ನುವಂಥದ್ದು ಇನ್ನೂವರೆಗೆ ಅವ್ರಿಗೆ ಎಲ್ಲಿಯೂ ಹೇಳಿಲ್ಲ. ಯಾವ ಆರೋಪಗಳ ಮೇಲೆ ಸಿದ್ದರಾಮಯ್ಯನ ತೆಗೆದ್ರಿ ಅಥವಾ 50-50 ಅಂತೇನೋ ಒಂದು ಒಪ್ಪಂದ ಆಗಿತ್ತು, ಅದ್ರ ಬಗ್ಗೆನೂ ಹೈಕಮಾಂಡ್ ಏನೂ ಹೇಳಿಲ್ಲ. ಅಂದರೆ ಹೀನಾಯವಾಗಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಬಕ್ರೀದ್ ಕುರಿಗಳನ್ನು ಬಲಿ ಕೊಡುವಂಥ ದಿವಸ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ತೊಗೊಂಡಿದ್ದು ಅತ್ಯಂತ ವಿಪರ್ಯಾಸ ಮತ್ತು ಇದು ಹಿಂದುಳಿದ ಸಮುದಾಯಕ್ಕೆ ಮಾಡಿದಂಥ ಘೋರ ಅಪಮಾನ. ಇದರಿಂದ ಭಾಳ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಧಕ್ಕೆ ಆಗಿದೆ ಅವರ ಆತ್ಮಕ್ಕೆ, ಅದಕ್ಕಿಂತ ಹೆಚ್ಚು ಆ ಸಮುದಾಯದ ಮೇಲೂ ಒಂದು ರೀತಿ ಧಕ್ಕೆ ಆಗಿದೆ. ನಡ್ಕೊಂಡಂಥ ರೀತಿ ಹಿಂದೆ ವೀರೇಂದ್ರ ಪಾಟೀಲ್ರಿಗೂ ಇದೇ ರೀತಿ ಅಪಮಾನ ಮಾಡಿದರು. ಅವಾಗ ಇಡೀ ಲಿಂಗಾಯತ ಸಮುದಾಯ ಅವರ ವಿರುದ್ಧ ಬಿತ್ತು. ಈಗ ಹಿಂದುಳಿದ ಸಮುದಾಯ ಸಂಪೂರ್ಣವಾಗಿ ಹಿಂದೆ ಬೀಳ್ತದೆ. ಮತ್ತು ಸಿದ್ದರಾಮಯ್ಯನವ್ರದ್ದು ಭಾಳ ದೊಡ್ಡ ತಪ್ಪ ಅಂದರೆ ಈ ಮುಸ್ಲಿಮರನ್ನ ಭಾಳ ಅತಿಯಾಗಿ ಅವ್ರು ಹೇಳಿದ್ದನ್ನೆಲ್ಲ ಮಾಡ್ಕೊಂಡು ಹೋದರು. ಅವ್ರಿಗೆ ಹೇಳಿದ್ಕಿಂತ ಹೆಚ್ಚು ಕೊಟ್ಟರು. ಆದರೂ ಒಬ್ಬ ಮೌಲ್ವಿ, ಒಬ್ಬ ಮುಸ್ಲಿಂ ಲೀಡ್ರು, ಒಬ್ಬ ಮುಸ್ಲಿಂ MLA ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಬಾರ್ದು ಅಂತೇಳಿ ಒಬ್ಬನು ಪ್ರತಿಭಟನೆ ಮಾಡಲಿಲ್ಲ, ಹೋರಾಟ ಮಾಡಲಿಲ್ಲ, ಹೈಕಮಾಂಡಿಗೆ ಎಚ್ಚರಿಕೆ ಕೊಡಲಿಲ್ಲ. ಕೇವಲ ನಮ್ಮ ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು, ನಮ್ಮ ಮುಸ್ಲಿಮ್ಗೆ ಅದು ಕೊಡ್ಬೇಕಂತೇಳಿ ಏನೇನೋ ಮೊನ್ನೆ ಸಭೆ ಮಾಡಿದ್ರು ನಡುವೆ. ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ಮಾಡಲಿಲ್ಲ, ಸಭೆ ಕರೀಲಿಲ್ಲ. ಸಿದ್ದರಾಮಯ್ಯವ್ರನ್ನ ಯಾಕೆ ತೆಗೆದ್ರು ಅಂತ ಪ್ರಶ್ನೆ ಮಾಡುವಂಥದ್ದು ಮುಸ್ಲಿಂ ಲೀಡರ್ಗಳು ಮಾಡಬೇಕಾಗಿತ್ತು. ದುರಂತ ಅಂದ್ರೆ ಯಾರೂ ಮಾಡಲಿಲ್ಲ. ಇದನ್ನು ತಿಳ್ಕೊಬೇಕು ಸಿದ್ದರಾಮಯ್ಯನವರು. ಅವ್ರು ಎಂದೂ ನಿಮ್ಮ ಪರವಾಗಿರೋದಿಲ್ಲ. ಅವ್ರು ಯಾವಾಗಲೂ ತಮ್ಮ ಸ್ವಾರ್ಥ, ತಮ್ಮ ಸಮಾಜಕ್ಕೆ ಧರ್ಮಕ್ಕೆ ಏನು ಒಳ್ಳೆಯದಾಗ್ತದೆ ಅಷ್ಟನ್ನೇ ಇಚ್ಛೆ ಮಾಡ್ತಾರೆ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಕೊನೆಯ ದಿವಸಗಳಲ್ಲಿ ಮುಸ್ಲಿಮರು ತೋರಿಸ್ಕೊಟ್ಟ ಒಂದು ಪಾಠ.
ಸರ್ ಈಗಾಗಲೇ ಸಚಿವ ಸ್ಥಾನಕ್ಕೂ ಕೂಡ ಸಾಕಷ್ಟು ಗೊಂದಲ ಈಗಾಗಲೇ ಶುರುವಾಗಿದೆ, ಲಾಬಿ ಮಾಡೋದಕ್ಕೂ ಕೂಡ ಆರಂಭವಾಗಿದೆ. ಈ ಹಿಂದೆ ನಾವು ನೋಡಿದ್ವಿ ಕುರ್ಚಿ ಕಚ್ಚಾಟ ನಡೀತಿತ್ತು, ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಅಂತ. ಈಗ ಸಚಿವ ಸ್ಥಾನ ಯಾರಿಗೆ ಅಂತ ಲಾಬಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲಾ ಸಚಿವರು ಆಕಾಂಕ್ಷಿಗಳು ಯಾರಿದ್ದಾರೆ ಅವರೆಲ್ಲ ಈಗಾಗಲೇ ಡೆಲ್ಲಿ ಪ್ರವಾಸವನ್ನು ಕೂಡ ಮಾಡ್ತಿದ್ದಾರೆ. ಈಗ ಮುಂದೆ ಸರ್ಕಾರ ಹೆಂಗ್ ನಡೆಸ್ತಾರೆ ಸರ್ ಈ ಗೊಂದಲದಲ್ಲೇ? ಒಂದು ವೇಳೆ ಯಾರಿಗಾದ್ರೂ ಒಂದು ಸುಮಾರು ಈಗಾಗಲೇ ನೋಡ್ತಾ ಹೋದ್ರೆ 80ರಷ್ಟು ಶಾಸಕರು ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಸಿಕ್ಕಿಲ್ಲ ಅಂದ್ರೆ ಹೆಂಗ್ ನಡೆಸ್ತಾರೆ ಸರ್ಕಾರ? ನೋಡಿ, ಸರ್ಕಾರ 3 ವರ್ಷನೂ ಸರಿಯಾಗಿ ನಡೆದಿಲ್ಲ. 3 ವರ್ಷನೂ ಬರೀ ಗೊಂದಲ, ಭ್ರಷ್ಟಾಚಾರ ಆರೋಪ. ಅದನ್ನು ಸರಿಯಾಗಿ ವಿರೋಧ ಪಕ್ಷ ಕೆಲಸ ಮಾಡಲಿಲ್ಲ ರಾಜ್ಯದಾಗ. ಯಾಕಂದ್ರೆ ಸರ್ಕಾರ ಯಾವಾಗೋ ಬಿದ್ದು ಹೋಗ್ತಿತ್ತು. ಎಂತಿಂಥ ಆರೋಪಗಳು ಬಂದಿದ್ದು. ವಾಲ್ಮೀಕಿ ಹಗರಣ ಬಂತು, ಅಲ್ಲಿಂದ ಮೈಸೂರಿನ ಮೂಡ ಹಗರಣ ಬಂತು, ಅಲ್ಲಿಂದ ಎಕ್ಸೈಸ್ ಹಗರಣ ಬಂತು, ಮತ್ತು ನೀರಾವರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಹೊರಗೆ ಬಂತು. ಬೆಂಗಳೂರು ಮಹಾನಗರದಲ್ಲಿ ನಡೆದ ಯಾವುದಕ್ಕೂ ಒಂದು ತಾರ್ಕಿಕ ಹಂತಕ್ಕೆ ಬಿ ಜೆ ಪಿನೂ ಒಯ್ಯಲಿಲ್ಲ. ಈ ಹೊಂದಾಣಿಕೆ ರಾಜಕಾರಣದಿಂದ ಕರ್ನಾಟಕ ಜನರಿಗೆ ಅನ್ಯಾಯ ಆಯಿತು ಹೊರತು ಮಂತ್ರಿಗಳಿಗೆ ಏನೂ ಆಗಲಿಲ್ಲ. ಈಗ ಎಲ್ಲರೂ ಮಂತ್ರಿ ಆಗ್ಬೇಕತ್ತಾರೆ. ಭಾಳ 32-33 ಮಂತ್ರಿಗಳು ಮಾಡ್ಬೋದು. ಮತ್ತು ಉಳಿದವರೆಲ್ಲ ಅಸಮಾಧಾನ, ಮತ್ತು ಸೀನಿಯರ್ ತೆಗೆದ್ರೆ ಅವ್ರು ಗಲಾಟೆ ಮಾಡೋದು ಈಗೆಲ್ಲ ನಡೀತದೆ. ಅದಕ್ಕೇ ಇದಕ್ಕೆ ತಾರ್ಕಿಕ ಅಂತ್ಯ ಆಗೋದಿಲ್ಲ. ಮತ್ತು ಸಿದ್ದರಾಮಯ್ಯನವರ ಮನಸ್ಸು ಭಾಳಷ್ಟು ನೊಂದುಕೊಂಡಿದೆ. ಅವರು ಸುಮ್ಮನೆ ಕುಂಡ್ರೋದಿಲ್ಲ. ಈ ಸರ್ಕಾರವನ್ನು ಯಾವ ರೀತಿ ಮುಗಿಸ್ಬೇಕು ಅವರೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಶಾಸಕರಾದಂಥ ಯತ್ನಾಳ್ ಅವರ ಮಾತುಗಳು. ಕ್ಯಾಮರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.